ಓ, ಎಷ್ಟು ಒಳ್ಳೆಯವನ್ ಗೊತ್ತಾ. ನಾನು ಯಾವಾಗ ಎಣ್ಣೆ ಹೊಡಿತಿದ್ರು ನಂಗೆ ಕಂಪನಿ ಕೊಡ್ತಾ ಇದ್ರು. ಏನ್ ಗೊತ್ತಾ ಬಾವ, ಆ ಚಾರು ಈಗ ಪಾಪ ತಂದೆ ಎಲ್ಲಿದ್ ಮಗುವಾಗ್ಬಿಟ್ಲು ಬಾವ. ಹೌದು ಬಾವ, ಸತ್ ಹೋದ. ನಾನು ಕೂಡ ಕೇಳ್ದೆ. ಹೊರಟೋದ್ರು ಬಾವ. ತುಂಬಾ ಒಳ್ಳೆಯವರು. ಎಲ್ಲಿದ್ದಾನೋ ಏನ್ ಮಾಡ್ತಾ ಇದ್ದಾನೋ ಆ ದೇವರಿಗೆ ಗೊತ್ತು ಬಾವ. ಅಯ್ಯೋ, ಇವನು ನನ್ ಬಗ್ಗೆನೇ ಅಲ್ವಾ ಮಾತಾಡ್ತಿರೋದು. ತುಂಬಾ ಒಳ್ಳೆಯವನ್ ಬಾವ ಅವನು. ನಿನ್ ಸತ್ತೋಗಿದೆಯಲ್ವಾ? ಅಂದ್ರೆ 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 ನೀನು ಅಯ್ಯಮ್ಮ. ಓ, ದೆವ್ವ ಅನ್ಕೊಂಡ. ಹೋಗ್ಲಿ ಬಿಡು, ಒಳ್ಳೆ ಎಣ್ಣೆ ಕೊಟ್ಟು ಓಡುವದ. ಇದನ್ ಮುಗಿಸ್ಬಿಡೋಣ. ಸತ್ತವನು ಸತ್ತ ಅನ್ಕೊಂಡ್ರೆ ನನ್ನ ಎಣ್ಣೆ ಕುಡಿಯೋದಕ್ಕೆ ದೆವ್ವವಾಗಿ ಬಂದವನೇ. ಅಬ್ಬಾ ದೇವ್ರೆ, ನೀನೆ ನನ್ನ ಕಾಪಾಡ್ಬೇಕು. ಅಮ್ಮ, ಏನ್ ಮಾಡ್ತಿರ್ಬೋದು ಈ ದೆವ್ವ? ಅಯ್ಯೋ, ಏನಾಯ್ತಣ್ಣ? ಯಾಕೆ ಹೀಗೆ ಕಿರ್ಚ್ತಾ ಇದ್ದೀರಾ? ಪಾರ್ವತಿ, ಏನಾಯ್ತು ಅಂತ ಕೇಳ್ತಿಲ್ಲಮ್ಮ ನೀನು. ಅಲ್ಲಿ ನೋಡು, ಅಲ್ಲಿ. ಯಾಕೆ ಹಾಗೆ ನಡುತ್ತಿದ್ದೀರಾ ಅಣ್ಣ? ಅಷ್ಟೊಂದ್ ಚಳಿ ಇದ್ರೆ ರಗ್ ಹೊದಿಸ್ಕೋಬೋದಲ್ಲ. ಅಯ್ಯೋ, ನಿನ್ನ ರಗ್ಗು ಅಲ್ಲ ಕಣಮ್ಮ, ದೆವ್ವ. ಅಲ್ಲಿ ನೋಡು, ದೆವ್ವ ಬಂದಿದೆ. ನೋಡು ನೋಡು, ದೆವ್ವ ನೋಡು. ನಮ್ಮನೆಯಲ್ಲಿ ದೆವ್ವ ಯಾಕಿರುತ್ತಣ್ಣ? ನೀನ್ ನೋಡ್ತೀಯಾ ನೀನು ನೋಡ್ತೀಯಾ? ಬಾ 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 ತೋರ್ಸ್ತೀನಿ. ಬಾ ಬಾ, ನೋಡು ನೋಡು, ಬಾ ತೋರ್ಸ್ತೀನಿ. ಬಾ ನೋಡು. ಅಲ್ಲಿ ನೋಡು, ಅಲ್ಲಿ ಅಲ್ಲಿ ನೋಡು 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 ನೋಡು. ಏನ್ ಇವ್ರು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟಿದ್ದಾರೆ? ಏನಾದ್ರೂ ಮನೆಯವ್ರಿಗೆ ವಿಷಯ ಗೊತ್ತಾಯ್ತು ಅಂದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಕನಸ ನಿಜನ ಏನಂತ ನಾನು ತಿಳಿಯಲಿ ಇದನ್ನ. ಕನಸ ನಿಜನ ಏನಿದು ಆ ದೇವರ ಮಹಿಮೆ. ಅನ್ಕೊಂಡೇ ಇರುವಂತ ಸುಖವೇ ಇನ್ನು ನಿನ್ನ ಯಾರು ತಡೆಯೋರಿಲ್ಲ. ಕನಸ ನಿಜನ. ಅಬ್ಬಬ್ಬಬ್ಬಲೇ, ನಿನ್ನ ಈ ಮೊದಲನೇ ರಾತ್ರಿಗೋಸ್ಕರ ನೀನ್ ಎಷ್ಟು ಕನ್ಸ್ಕೊಂಡಿದ್ಯೋ, ನಿನ್ ಮೊದಲನೇ ರಾತ್ರಿಗೋಸ್ಕರ ನಾನೆಷ್ಟು ಕನ್ಸ್ಕೊಂಡಿದ್ದೀನಿ ಗೊತ್ತೇನೋ ನಿಂಗೆ? ಅಬ್ಬಬ್ಬಬ್ಬಾ, ಒಟ್ನಲ್ಲಿ ಯಾವುದೇ ಜ್ಞಾನ ಇಲ್ದೆ ಹೀಗ್ ಮಂಚದ ಮೇಲೆ ಅಡ್ಡವಾಗಿ ಬಿದ್ದಿದ್ಯಾ ಅಂದ್ರೆ ರಾತ್ರಿ ಎಲ್ಲ ಕಸ ಪಿಸ ಕರೆಂಟ್ ತೆಗೆದು ಗುಸ. ಯಾರ ನೀನು? ವೆಂಕಟ್ರಾವ್ ಮಗ ನೀನು? ಬಾ ಮೆಚ್ದೆ ಕಣೋ ನಿನ್ನ ಅಷ್ಟೇ. ಮಗನೇ, 2 ದಿನ ಮನೇಲಿ ಇರ್ಲಿಲ್ಲ ಅಂತ ಇಷ್ಟೊಂದು ಜಗಳ ಮಾಡಿದೀರಾ? ಆ ದಿನ ಪೊಲೀಸರು ಹೇಳ್ಕೊಂಡು ಹೋಗ್ಬೇಕಾದ್ರೆ ನನ್ ಕಣ್ಗಳಿಂದ ನೋಡಕ್ಕೆ ಆಗ್ಲಿಲ್ಲ. ಏನು ಕಾಣಿಸ್ಲಿಲ್ವಾ? ಚಾರು, ಅಂದ್ರೆ ನನಗ್ ಕಣ್ಣ ಇಲ್ವಲ್ಲ ನೋಡಕ್ಕೆ, ಅದಕ್ಕೆ ನೋಡಕ್ ಆಗ್ಲೇ ಇಲ್ಲ. ಇವಳು ಕೊಡೋ ಶಾಕ್ಗಳಿಂದ ಯಾವತ್ತೋ ಒಂದಿನ ನನ್ನ ಎದೆ ನಿಂತು ಹೋಗ್ಬಿಡುತ್ತೆ. ಪಾಪ ಸ್ಟೇಷನ್ ಅಲ್ಲಿ ಎಷ್ಟು ಕಷ್ಟ ಪಡ್ತಾಳೋ ಏನೋ. ಪಡ್ತಾಳೆ ಬಿಡು. ಇಲ್ಲಿದ್ದಷ್ಟು ದಿನ ನನ್ನ ಮಗನ್ನ ಎಷ್ಟು ಗೋಳು ಹಿಕ್ಕೊಂಡಿದ್ದಾಳೆ ಅನ್ನೋದು ನಿನಗೇನ್ ಗೊತ್ತು? ಅವಳು ಜೀವನ ಪೂರ್ತಿ ಜೈಲಲ್ಲಿದ್ರೆ ನಾನು ನನ್ನ ಮಗ ಇಲ್ಲಿ ನೆಮ್ಮದಿಯಾಗಿರ್ತೀವಿ ಬಿಡು. ಆದ್ಯ, ಅಮ್ಮ ಆದ್ಯ ಇಲ್ಲಿ? ಪೊಲೀಸರು ಅರೆಸ್ಟ್ ಮಾಡಿದಾರ ಕಣೋ. ಆದ್ಯ ಅಂದ್ರೆ ನೀವೇನಾ? ಹೌದು ಸರ್.
ಅಮೆರಿಕಾಯಿಂದ ಬಂದಿರೋದು ನೀವೇನಾ? ನಾನೇ ಸರ್. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅರೆಸ್ಟಾ? ಏನಕ್ಕೆ ಸರ್? ನಾನೇನ್ ತಪ್ಪು ಮಾಡಿದ್ದೀನಿ? ಕಾರಣನ ಸ್ಟೇಷನ್ ಅಲ್ಲಿ ಹೇಳ್ತೀವಿ, ನಡೀರಿ. ವೀಸಾ ಅವಧಿ ಮುಗಿದ ನಂತರ ನೀವಿನ್ನೂ ಇಲ್ಲೇ ಇರೋದು ಇಲ್ಲೀಗಲ್. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸರ್ ಪ್ಲೀಸ್. ಅಯ್ಯೋ ಅದ್ಯಾ ಚಿಕ್ಕಮ್ಮ ಸರ್ ಸರ್ ಬೇಡ ಸರ್. ಸರ್ ಪ್ಲೀಸ್ ಸರ್. ಏನು ಪೊಲೀಸ್ ಅರೆಸ್ಟ್ ಮಾಡಿದ್ರ? ಏನೋ ತವ್ರ ಮನೆಗೆ ಹೋಗಿದ್ದಾಳೆ ಅನ್ನೋ ತರ ಆರಾಮಾಗಿ ಹೇಳ್ತಿದಿರಲ್ಲಮ್ಮ. ಏನ್ ಮುಖನೇ ನಿಂದು? ಸೊಸೆನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಿನ್ ಮುಖದಲ್ಲಿ ಸ್ವಲ್ಪ ಆದ್ರೂ ನೋವು ಕಾಣಿಸ್ಬೇಕಲ್ವೇನೆ? ಹೋಗ್ಲಿ, ಯಾವಾಗ ಅರೆಸ್ಟ್ ಮಾಡಿದ್ರು? ರಾತ್ರಿ ನೀವಿಬ್ರು ರೂಮಲ್ಲಿ ಇದ್ರಲ್ಲ, ಆವಾಗ್ಲೇ ಅವ್ರು ಬಂದಿದ್ದು. ನಿನ್ನ ಎಷ್ಟೇ ಹೇಳ್ಸಿದ್ರು ನೀನ್ ಹೇಳಲೇ ಇಲ್ವಲ್ಲೋ. ಅದಾದ್ಮೇಲೆ ಅವಳನ್ನ ವೀಸಾ ಗೀಸಾ ಅಂತ ಏನೇನೋ ಕೇಳಿ ಅವಳನ್ನ ಕರ್ಕೊಂಡು ಹೋದ್ರು. ಏನ್ ಮಾತಾಡ್ತಿದ್ದೀರಾ ಅಮ್ಮ? ಅವಳ ವೀಸಾಗ್ ಏನ್ ಪ್ರಾಬ್ಲಮ್ ಆಗಿದೆ? ಅವಳ ವೀಸಾ ಟೈಮ್ ಆಗೋಗಿದ್ಯಂತೆ ಮಾವ. ಅವಳು ಇಲ್ಲಿ ಇರ್ಬಾರ್ದಂತೆ. ಮುಗಿದ್ಮೇಲೂ ಇಲ್ಲಿ ಇರ್ಬಾರ್ದಂತೆ, ಅಪರಾಧ ಅಂತೆ. ಅದಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಮತ್ ನನ್ಗೂ ಹಿಂಗೂ ಮದ್ವೆ ಆಗಿದೆಯಲ್ಲ. ಆದ್ರೆ ಮದ್ವೆ ರಿಜಿಸ್ಟ್ರೇಷನ್ ಆಗೇ ಇಲ್ಲ ಅಲ್ವಾ? ಅಪ್ಪ, ನೀವಾಗ ಮನೇಲಿ ಇರ್ಲಿಲ್ವಾ? ನನ್ಗೇನು ಗೊತ್ತಿಲ್ಲ ಕಣೋ. ನಾನ್ ಬೆಳಗಿನ ಜಾವ ಮನೆಗ್ ಬಂದೆ. ಅದೌದು, ಆ ದಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀವು ಮನೆಯವರಲ್ಲಿ ಎಲ್ಲಿದ್ರಿ? ಅವ್ರಿಗೆ ನಾವ್ ಅಡ್ಡಿ ಮಾಡಿದ್ವಿ, ಆದ್ರೆ ಅವ್ರ ನಮ್ ಮಾತ್ ಕೇಳಲೇ ಇಲ್ಲ ಅಣ್ಣ. ಸಮಯಕ್ಕೆ ಗಂಡಸರು ಯಾರು ಇಲ್ಲ, ಹಗಲತ್ ಬನ್ನಿ ಅಂತ ಕೂಡ ಹೇಳ್ದೆ. ಆದ್ರೂ ಆದ್ಯನ ಬಿಡ್ಲಿಲ್ಲಪ್ಪ.